ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ಟಾಪಿಕ್ನಲ್ಲಿ ವರ್ಕಿಂಗ್ ವುಮೆನ್ ಲೈಫ್ ಹೇಗಿರುತ್ತೆ, ಆ ಲೈಫ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ, ಮುಖ್ಯವಾಗಿ ಜಾಬ್ ಆಗಿರ್ಬೋದು, ಕಿಡ್ಸ್ ಆಗಿರ್ಬೋದು, ಹೋಮು, ಸ್ಟ್ರೆಸ್ಸು, ಫ್ಯಾಮ್ಲಿ ಎಲ್ಲ ಹೇಗಪ್ಪ ಮ್ಯಾನೇಜ್ ಮಾಡೋದು, ಬನ್ನಿ ಅದ್ರ ಬಗ್ಗೆನೇ. ಸೂಪರ್ ವುಮೆನ್ ಆಗಬೇಕಾ ಅಥವಾ ಸ್ಮಾರ್ಟ್ ವುಮೆನ್ ಆಗಿರಬೇಕಾ? ಬನ್ನಿ 2 ನಿಮಿಷದ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ. ಬೆಳಿಗ್ಗೆ ಕಣ್ಣು ತೆರೆದ ಕ್ಷಣದಿಂದ ರಾತ್ರಿ ಕಣ್ಣು ಮುಚ್ಚೋ ತನಕ ಒಬ್ಬ ಮಹಿಳೆಯ ಲೈಫ್ ಹೇಗಿರುತ್ತೆ ಗೊತ್ತು? ಬೆಳಿಗ್ಗೆ ಮನೆ ಕೆಲಸ ಮಾಡು, ಮಕ್ಕಳನ್ನ ರೆಡಿ ಮಾಡು, ಮನೇನ ಸಂಭಾಲಿಸು, ಆಫೀಸ್ ಕೆಲಸ ನೋಡಬೇಕು, ತನ್ನ ಹೆಲ್ತನ್ನು ನೋಡ್ಕೋಬೇಕು, ಎಲ್ಲನೂ ಮ್ಯಾನೇಜ್ ಮಾಡಬೇಕು. ಆದರೆ ಮೊದಲಿಗೆ ಒಂದು ಕ್ವಶನ್ ಅರ್ಥ ಮಾಡ್ಕೊಂಡು ನಿಮ್ಮನ್ನು ನೀವು ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ ಫಸ್ಟು ತಿಳ್ಕೊಳ್ಳಿ. ಎಲ್ರಿಗೂ ಲಂಚ್ ರೆಡಿ ಮಾಡಿ, ಕಿಡ್ಸ್ ರೆಡಿ ಮಾಡಿ, ಆಫೀಸ್ ಟೆನ್ಷನಲ್ಲಿ ನಿಮ್ಮ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತೀರಾ, ಹಾಗೆ ನಿಮ್ಮ ಹೆಲ್ತ್ ಕೂಡ ಇಗ್ನೋರ್ ಮಾಡ್ತೀರಾ. ಇದು ನೀವು ಮಾಡ್ತಿರೋ ಸ್ಯಾಕ್ರಿಫೈಸ್ ಆಗಿರಲ್ಲ ಸ್ನೇಹಿತರೆ, ಸ್ಲೋ ಡ್ಯಾಮೇಜ್ ನಿಮ್ಮ ಲೈಫಿಗೆ ನೀವೇ ಮಾಡ್ಕೊತಾ ಇದ್ದೀರಾ. ಟೈಮ್ ಮ್ಯಾನೇಜು ಅಂದರೆ ಹೆಚ್ಚು ಕೆಲಸ ಮಾಡೋದು ಅಂತ ಅರ್ಥ ಬರಲ್ಲ. ಹೇಗೆ ಸ್ಮಾರ್ಟಾಗಿ ನಾವು ಕೆಲಸ ಮಾಡಿ ಕಂಪ್ಲೀಟ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ನೆಕ್ಸ್ಟ್ ದಿನದ ಪ್ಲ್ಯಾನ್ಗಾಗಿ ಹಿಂದಿನ ದಿನನೇ ನೀವು ನೈಟು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ರಾತ್ರಿನೇ ನೆಕ್ಸ್ಟ್ ದಿನದ ಪ್ಲ್ಯಾನ್ ಮಾಡ್ಕೊಳ್ಳಿ. ಏನು ಅಡುಗೆ ಮಾಡಬೇಕು, ಕಿಡ್ಸ್ ಥಿಂಗ್ಸ್ ಏನೇನು ಎತ್ತಿಡಬೇಕು, ಅಥವಾ ಡ್ರೆಸ್ ಐರನ್ ಮಾಡಬೇಕಾ, ಲಂಚ್ ಬಾಕ್ಸ್ ಏನು ರೆಡಿ ಮಾಡಬೇಕು, ತರಕಾರಿ ಯಾವ್ದು ಹಚ್ಚಬೇಕು, ಎಲ್ಲ ರೆಡಿ ಮಾಡಿಟ್ಟು. ಹಾಗೆ ಇಂಪಾರ್ಟೆಂಟ್ಗಿನ್ನ ಎಮರ್ಜೆನ್ಸಿ ವರ್ಕಿಗೆ ಇಂಪಾರ್ಟೆಂಟ್ ಕೊಡಿ. ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿ ಇರಬೇಕಂತಲ್ಲ, ಆದರೆ ಮ್ಯಾನೇಜ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇಟ್ಕೊಳ್ಳಿ. ಎಲ್ಲ ಕೆಲಸನ ನೀವು ಒಬ್ಬರೇ ಮಾಡಬೇಡಿ, ಹಸ್ಬೆಂಡ್ನ ಇನ್ವಾಲ್ವ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಕೆಲಸ ಇದ್ದರೆ ಮಕ್ಳ ಕೈಲಿ ಕೂಡ ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಸೊ ಅವ್ರ ಕೈಲಿ ಕೂಡ ಸ್ವಲ್ಪ ಕೆಲಸ ಮಾಡಿಸ್ಕೊಳ್ಳಿ. ಸಣ್ಣ ಪುಟ್ಟ ಕೆಲಸಗಳನ್ನ ಅವ್ರು ಕೂಡ ಕೊಡಿ. ಬಟ್ಟೆ ಮರ್ಚೋದಾಗಿರ್ಬೋದು, ಪಾತ್ರೆ ಜೋಡಿಸೋದಾಗಿರ್ಬೋದು, ತರಕಾರಿ ಬಿಡಿಸೋದಾಗಿರ್ಬೋದು, ಅವ್ರಿಗೂ ಪ್ರಾಕ್ಟೀಸ್ ಆಗುತ್ತೆ. ಅದ್ರ ಜೊತೆಗೆ ತುಂಬ ಮುಖ್ಯವಾಗಿ ಸೆಲ್ಫ್ ಕೇರ್ ಮಾಡಿ. ಸೆಲ್ಫ್ ಕೇರ್ ಅಂದರೆ ಲಕ್ಷರಿ ಲೈಫ್ ಅಂತಲ್ಲ, ನೆಸೆಸಿಟಿ ಕೇರ್ ಮಾಡಲೇಬೇಕು. ಲೈಕ್ ಹೆಲ್ದಿ ಫುಡ್ ತಿನ್ನಿ, ಸ್ಮಾಲ್ ವಾಕ್ ಮಾಡ್ತಾ ಇರಿ, ಅದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ, ಕಂಟಿನ್ಯೂಸ್ ಕೆಲಸ ಮಾಡಬೇಡಿ, ಓವರ್ ಥಿಂಕ್ ಮಾಡಬೇಡಿ. ನಿಮ್ಮನ್ನು ನೀವು ಬೇರೆಯವರೊಂದಿಗೆ ಕಂಪೇರ್ ಮಾಡಿ, ಬಿಕಾಸ್ ನಿಮ್ಮ ಜೀವನ ನಿಮ್ಮದೇ. ನೀವು ಸೂಪರ್ ವಿಮೆನ್ ಆಗಬೇಕಂತ ಬೇಡ, ಸ್ಮಾರ್ಟ್ ವಿಮೆನ್ ಆಗಿ ನಿಮ್ಮ ಟೈಮ್ ನಿಮ್ಮ ಕಂಟ್ರೋಲ್ ಇರಲಿ, ನಿಮ್ಮ ಹೆಲ್ತ್ ನಿಮ್ಮ ಪ್ರಿಯಾರಿಟಿ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಆಗಿದೆ ಅಂದರೆ ಪ್ಲೀಸ್ ಲೈಕ್, ಹಾಗೆ ಶೇರ್, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಮಾಹಿತಿ ಬೇಕಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸ್ಕೊಡಿ. ಖಂಡಿತ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.